ಯಾರನ್ನು ಟೀಕ್ಸಿ ಏನು ಪ್ರಯೋಜನ ಸರೋಜ? ನನ್ನ ಹತ್ತಿರ ಬಂದ ಶ್ರೀಮಂತರು, ಕಿವುಡರು, ಮೂಗರು, ಅಸಹಾಯಕ ತರುಣರು, ಭ್ರಷ್ಟರು, ಖದೀಮರು ಎಲ್ಲರ ದುರಂತಕ್ಕೆ ನನ್ನ ಮನ ಕರಗುತ್ತಿದೆ. ಇವರೆಲ್ಲ ಯಾಕೆ ಹೀಗಾದ್ರು? ಮಾರ್ಕೆಟ್ನಲ್ಲಿ ಪ್ರೀತಿ ಕೊಳ್ಳೋ ಸ್ಥಿತಿ ಇವ್ರಿಗೆ ಯಾಕೆ ಬಂತು? ಏನಾಯ್ತು? ಯಾಕೋ ಅಪ್ಪನ ಡಾಕ್ಟರ್ ಹತ್ರ ತೋರಿಸಿದ್ಯೇನೋ? ಬಾ. ಮತ್ ಬೇಕಾದ್ರೆ ಹೇಳಿ ಸರ್, ಬರಿಬೇಡಿ. ಯಾರು ನೀನು? ಡೋಂಟ್ ಪ್ರಿಟೆಂಡ್. ನಿನ್ ಹೆಸರು ಯಾಕೆ ಬದಲಾಯಿಸಿದೆ? ಹೀಗ್ಯಾಕಾದೆ? ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಿನ್ಗೆ ನೀನ್ ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ನೀನು ಬಂದ್ ಕೆಲಸ ಆರಂಭಿಸ್ಬೋದು. ನಿನ್ಗೆ ಹೇಳಲೇಬೇಕು ಅಂದ್ರೆ ಹೇಳ್ತೇನೆ. ಈಶ್ವರ್, ನಿನ್ನ ಕಾಲೇಜ್ ಲೆಕ್ಚರರ್, ನಿನ್ನ ನಾವು ತುಂಬಾ ಪ್ರೀತಿಸಿದವನು. ಆದ್ರೆ ನನ್ನ ಪ್ರಶ್ನೆಗೆ ಉತ್ತರನೇ ಹೇಳಿಲ್ಲ. ನಿನ್ಗ್ಯಾಕೆ ಈ ಗತಿ ಬಂತು? ಯು ಆರ್ ಎ ಸ್ಟುಪಿಡ್ ಫೂಲ್. ನಾನೇನ್ ಸುಖವಾಗಿಲ್ಲ ಅನ್ಕೊಂಡ್ಯಾ? ನೀ ರಂಜನಿ ಅನ್ನೋ ಹೆಸರಲ್ಲಿ ಇರುತ್ತೀಯಾ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ಇರ್ತಾರೆ ಅನ್ಕೊಂಡೆ. ನಿಮ್ಮಕ್ಕ, ನಿಮ್ಮಮ್ಮ? ರಾಣಿ, ನಿನ್ ವ್ಯಂಗ್ಯ ನನ್ ಕೊಲ್ತಾ ಇದೆ. ಐ ಆಮ್ ವೆರಿ ಅನ್ಹ್ಯಾಪಿ. ಈಶ್ವರ್, ಏನು ಏನಾಯ್ತು? ನಿನ್ನ ಕೈ ಬಿಟ್ಟೆ, ಜೀವನ ನನ್ನ ಕೈ ಬಿಡ್ತು. ಆದ್ರೆ ನೀ ಸುಖವಾಗಿರೋದು ನೋಡಿ ನನ್ಗೆ ಸಂತೋಷ ಆಯ್ತು. ಬರ್ತೇನೆ. ಎಲ್ರಿ ಹೋಗಿದ್ರಿ? ನಿಮ್ಗೇನಾದ್ರು ಮನೆ ಕಡೆ ನೆದರ್ಗಿದ್ರೆ ಇದೆಯಾ ಇಲ್ವಾ? ಒಳ್ಳೆ ಹುಚ್ಚ ಅಂತಂಗ ಅಲಿತೀರಾ. ನಿಮ್ಗೆ ನಾಶೆ ಗಿಚೆ ಆಗಲ್ಲ? ಆ ಪಕ್ಕದ ಮನೆ ರಂಗನಾಯಕ ಮನ್ ಗಂಡನ್ ನೋಡ್ರಿ. ಏನಾಗಿದೆ ನಿನಗೆ? ಯಾಕೆ ಹೋಗಾಡ್ತಾ ಇದೆಯಾ? ಸತ್ ಹೋಗೋದಾಗಿದೆ ನಿನಗೆ? ಹುಚ್ಚ ಲೌಡಿ. ನಾನ್ ಯಾಕ್ರಿ ಸತ್ ಹೋಗ್ಲಿ? ನೀವೇ ಎಲ್ಲಾದ್ರೂ ಹಾಳಾಗೋಗಿ. ನೀ ಹೀಗೆ ಹೇಳಿದ್ರೆ ಹಾಳಾಗಿ ಹೊರಡೋಗ್ತೇನೆ ನೋಡ್ ನಾನು. ನೀವ್ ಯಾರಾಗ್ರಿ ಹೆದರ್ಸ್ತೀರಾ? ತೊಳಗೋಗಿ ನೀವೇ ಎಲ್ಲಾದ್ರೂ. ಏನೂ ತಿಳ್ಕೊಳ್ಬೇಡಿ. ಇವ್ರು ನನ್ನ ಮೇಷ್ಟ್ರಾಗಿದ್ರು. ತುಂಬಾ ಒಳ್ಳೆ ಮನುಷ್ಯರು. ಆದ್ರೆ ಸ್ವಲ್ಪ ಹೇಳಿ ಅಷ್ಟೇ. ನಾನಿನ್ ಹೋಗ್ತೀನಿ. ನೀನು ಡಾಕ್ಟರ್ ನೋಡ್ಲೇಬೇಕಮ್ಮ. ನನ್ನ ಮಾತು ಮೀರಬಾರ್ದು.
ಹೇಳಕ್ ಇಷ್ಟ ಇಲ್ಲ ಮಿಸ್. ಹಾಗೇನೆ ನಿಮಗೆ ಭಯ ಪಡಿಸಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ನಿಜ ಹೇಳಿ ಡಾಕ್ಟರ್. ಇದು ಲಂಗ್ ಕ್ಯಾನ್ಸರ್. ಇದ್ರ ಟ್ರೀಟ್ಮೆಂಟ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೀವು ದಯವಿಟ್ಟು ಧೈರ್ಯ ಕಳ್ಕೋಬೇಡಿ. ನೀವು ಮುಂಬೈನ ಕ್ಯಾನ್ಸರ್ ಥೆರಪಿ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಪ್ರಯತ್ನ ಪಡಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ. ಡಾಕ್ಟರ್ ಏನ್ ಹೇಳಿದ್ರು? ಏನೂ ಇಲ್ಲ, ಸದ್ಯದಲ್ಲೇ ಗುಣವಾಗುತ್ತೆ ಅಂದ್ರು. ಸುಳ್ಳು ಹೇಳ್ತೀನಿ. ನಾನು ಡಾಕ್ಟರ್ನ ಕೇಳ್ಕೊಂಡ್ಬಂದೆ. ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತೀನಿ? ನಾನು ನಿನ್ನ ಭಾರವಾದ ಹೊರಟೋಗ್ತೇನೆ, ಆದ್ರೆ ನೀ ಸುಳ್ಳು ಹೇಳೋದು ಕೇಳಕ್ಕಾಗಲ್ಲಮ್ಮ. ಸುಳ್ಳ್ಯಾಕೆ ಹೇಳಿ ನಜೀರ್? ನನಗೆ ಕ್ಯಾನ್ಸರ್. ಅದನ್ನು ಗುಣಪಡಿಸ್ಕೊಳ್ಳೋಕ್ಕೆ ಹಣನೂ ಇಲ್ಲ, ಅದನ್ನು ಗುಣಪಡಿಸ್ಕೊಳ್ಬೇಕು ಅನ್ನೋ ಆಸೆನೂ ಇಲ್ಲ. ನಾನು ಮರೆಯೋಕ್ಕೆ ಪ್ರಯತ್ನ ಪಡು. ನೀನು ಹಾಗೆಲ್ಲ ಮಾತಾಡ್ಬಾರ್ದು. ನೀನು ದೇಹನ ಹಣನ ನೀರು ಚೆಲ್ದಂಗೆ ಚೆಲ್ದೆ. ನಿನಗೆ ಯಾಕೆ ದುಡ್ಡು ಸಿಗೋಲ್ಲ? ನೀ ಸುಮ್ಮನೆ ಇದ್ದ ನಾ ಎಲ್ಲ ನೋಡ್ಕೊತೀನಿ. ಹಾಗಾದ್ರೆ ಏನ್ ಮಾಡ್ತೀನಿ ನೀನು? ನೀ ಸುಮ್ಮನೆ ಇರು. ಈ ನಜೀರ್ ಎಲ್ಲಿಯವನು? ಎಲ್ಲಿ ಹುಟ್ಟ? ಯಾಕಿಷ್ಟು ಒಳ್ಳೆಯವನಾದ? ಇವನಿಗೆ ಯಾಕೆ ನನ್ನ ಮೇಲೆ ಅಕ್ರೆ ಬರಬೇಕು? ಇದಕ್ಕೆಲ್ಲ ಏನು ಉತ್ತರ ಸರೋಜಾ? ನನ್ನ ಪಾಲಿಗೆ ಉಳಿದ ದಿನಗಳು ಕಡಿಮೆ ಆದಂತೆ ನನ್ನ ಬದುಕಿನ ಹಲವೇ ಸುಂದರ ಕ್ಷಣಗಳು ನೆನಪಿಗೆ ಬರ್ತಿವೆ ಸರೋಜಾ. ಜಯಶ್ರೀ, ಕಲಾವತಿ, ಶಶಿಕಲಾ, ಕಾವೇರಿ, ಮೀನಾಕ್ಷಿ, ರಶ್ಮಿ, ರಮಾ, ಭಾನುಮತಿ, ನಸೀಮಾ, ಪಾರ್ವತಿ, ಹೇಮಲತಾ ಗಂಡ ಕ್ರಾಂತಿಕಾರನಾಗಿ ಸ್ಟಾಲಿನ್ ಅಂತ ಹೆಸರಿಟ್ಕೊಂಡಿದ್ದಾನಂತೆ. ಉದ್ದ ಮೂಗಿನ ನಸೀಮಾ ಸುಲ್ತಾನನ ಮಗು ಎಷ್ಟು ಚೆನ್ನಾಗಿದೆ ಅಂತ್ಯ. ಮಗು ನೆತ್ಕೊಂಡು ಗಂಡನ ಜೊತೆ ಎಷ್ಟು ಹೆಮ್ಮೆಯಿಂದ ನಡೀತಿದ್ಲು ಅಂತಿನ. ಮಗು ತೇಜ್ ಗುಲಾಬಿ ಹೂವಿನ ಹಾಗಿತ್ತು. ನಸೀಮಾಗೆ ನನ್ಗೆ ಗುರ್ತೇ ಸಿಗ್ಲಿಲ್ಲ ಕಣೆ. ನನಗೂ ಬದುಕಬೇಕು ಅಂತ ಆಸೆ ಇತ್ತು ನಜೀರ್. ಎಂತೆಂಥವ್ರು ಬದುಕಿದ್ದಾರೆ. ನಿನ್ನಂತ ಹಸುಳನ ಕಸ್ಕೊಳ್ಳೋಕೆ ಇಷ್ಟ ಆ ದೇವರಿಗೆ. ದೇವ್ರು ಅಂತಿದ್ದಾನ ನಜೀರ್? ದೇವ್ರು ಅಂತ ಒಬ್ಬ ಇದ್ದಿದ್ರೆ ಯಾಕಿಷ್ಟು ಅನ್ಯಾಯಗಳಾಗ್ತಾ ಇತ್ತು ಹೇಳು? ಮನುಷ್ಯರು ಮಾಡಿದ ತಪ್ಪಿಗೆ ದೇವ್ರನ್ನ ಯಾಕೆ ಹೊಣೆ ಮಾಡ್ತಿ? ನಿಂಗೆ ಸ್ವಲ್ಪನೂ ಸಿಟ್ಟೇ ಇಲ್ವಲ್ಲ ನಜೀರ್? ಈ ಸಾವಿರಾರು ದೇವಸ್ಥಾನಗಳು, ಪೂಜಾರಿಗಳು, ಭಕ್ತರು, ಪೂಜೆಗಳು ಇಷ್ಟೆಲ್ಲ ಇದ್ಕೊಂಡು ಯಾಕಿಷ್ಟು ಹಿಂಸೆ, ಅನ್ಯಾಯಗಳಾಗ್ತಾ ಇದೆ? ಹಾಗೆಲ್ಲ ಮಾತಾಡಬಾರ್ದಮ್ಮ. ಇಲ್ಲ ನಜೀರ್, ನಾನು ಕಂಡ ಮುಖಗಳನ್ನ ಮತ್ತೆ ಕಾಣ್ತೀನಿ. ಅವರಲ್ಲೇನಾದ್ರೂ ಮನುಷ್ಯತ್ವ ಉಳಿದಿದ್ಯಾ ಅಂತ ನೋಡ್ತೀನಿ. ನೀನೀಗ ಎಲ್ಲೂ ಹೋಗ್ಬಾರ್ದಮ್ಮ. ನಿನ್ನ ಕಾಯಿಲೆ ಬೇಗ ವಾಸಿ ಆಗತ್ತೆ. ನೀನೀಗ ಸುಮ್ಮನೆ ಮಲಗು. ಯಾರು? ನಸೀರ್? ಸ್ವಲ್ಪ ಮಾತಾಡೋದಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ರಾಣಿಗೆ ತುಂಬಾ ಕಾಯಿಲೆ, ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅವಳು ಕಾಯಿಲೆ ಯಾರು? ನಾನೇನ್ ಮಾಡ್ಲಿ? ಅವ್ರವ್ರು ಮಾಡಿದ್ದನ್ನು ಅವರೇ ಅನುಭವಿಸ್ಬೇಕು. ನೋಡು, ನಿನ್ ಮನೆ ಹತ್ರ ಎಲ್ಲ ಬರ್ಕೊಡ್ದು. ಮರ್ಯಾದೆಯಿಂದ ಮನೆ ಹತ್ರ ಇರೋದನ್ನು ಕಲಿಬೇಕು. ನಿಮ್ಮಂತವರಿಲ್ಲ ರಾಣಿಗೆ ಈ ಗತಿ ಬಂದಿತ್ತು. ತಲೆಹಾಟೆ ಹೊರಟೋದು. ಹೌದು, ತುಂಬಾ ಒಳ್ಳೆ ಹುಡುಗಿ. ಹೀಗಾಗಬಾರ್ದಾಗಿತ್ತು. ನಂಗೂ ತುಂಬಾ ಬೇಸರ ಆಗಿದೆ. ನೋಡು, ನೀನ್ ಹೀಗೆಲ್ಲ ಇಲ್ಲಿ ಬರಬಾರ್ದು. ಏನಪ್ಪ, ನಿನ್ನ ಮಾತೆಲ್ಲ ಕೇಳೋದಕ್ಕೆ ನಾನು ಪುರ್ಸೊತ್ತಿಲ್ಲ. ಪಾರ್ಟಿ ಇದೆ, ನಾನು ಹೋಗ್ಬೇಕು. ಹೋಗಿಲ್ಲಿಂದ. ಎಲ್ಲಿ ಹೋಗಿದ್ದೆ? ಯಾರ ಹತ್ರ ಹಣ ಕೇಳಕ್ ಹೋಗಿದ್ದೆ? ಯಾರ ಹತ್ರನೂ ಇಲ್ಲ. ಸುಳ್ಳು. ನನಗೆ ಗೊತ್ತಿರೋ ನಜೀರ್ ತರ ನೀ ಮಾತಾಡ್ತಾ ಇಲ್ಲ. ಯಾಕೆ ಹೀಗೆಲ್ಲ ಗಂಡಸರು ಕೆಟ್ಟು ಹೋಗ್ತೀರಾ? ಹೇಳು ಹೇಳು, ಯಾರ ಹತ್ರ ಹಣ ಕೇಳಕ್ ಹೋಗಿದ್ದೆ? ನಾನು ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಗಿರಿಧರ್ ಪೀಟರ್ ಹತ್ರ ಹೋಗಿದ್ದೆ. ಏನ್ ಹೇಳಿದ್ರು? ಹೇಳು, ಏನ್ ಹೇಳಿದ್ರು? ನಜೀರ್, ನನ್ಗೆ ಯಾಕೆ ಹೀಗೆ ಅವಮಾನ ಮಾಡ್ತೀಯ? ಸಮಾಜದ ಈ ಸೂಳೆರಿಂದ ಹಣ ತಗೊಂಡು ನನ್ನ ಜೀವ ಉಳಿಸ್ಬೇಕು ಅಂತ ಮಾಡಿದ್ಯಾ? ಮಾಫ್ ಮಾಡು ತಾಯಿ. ಇಲ್ಲೇ ಇರು, ಸಂಜೆ ಬರ್ತೀನಿ.
ಇದು ತುಂಬಾ ಅಪಾಯ. ನಾವೆಲ್ಲ ಕೂಡಲೇ ಮೀಟಿಂಗ್ ಕರೆದು ಇದನ್ನು ಚರ್ಚಿಸಬೇಕು. ಈಗ ಏನಾದರೂ ಮಾಡಲೇಬೇಕು. ಲೆಟ್ಸ್ ಡೂ ಸಮಥಿಂಗ್ ನೌ. ದಿಸ್ ಇಸ್ ನಾರಾಯಣ್ ಸ್ಪೀಕಿಂಗ್. ಮಿಸ್ ಪೀಟರ್, ಮೀಟಿಂಗ್ ಕರೆಯೋಣವಾ? ಐ ಥಿಂಕ್ ವಿ ಶುಡ್ ಫಿನಿಶ್ ಹರ್. ಅವಳು ಲೋಫರ್. ಅವಳಲ್ಲಿ ಯಾವುದೇ ರೀತಿಯ ಒಳ್ಳೆಯ ಗುಣ ಇರಲಿಕ್ಕೆ ಸಾಧ್ಯವಿಲ್ಲ. ದಿಸ್ ಹ್ಯಾಸ್ ಬಿನ್ ಸ್ಕ್ಯಾಂಡಲಸ್. ನಾರಾಯಣ್, ನಿಮ್ಗೆ ಸ್ವಲ್ಪನಾದ್ರೂ ಡಿಪ್ಲೊಮಸಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾಳೆ ನೋಡಿ, ನ್ಯೂಸ್ ಪೇಪರು, ರೇಡಿಯೋ ಎಲ್ಲ ಹೊಡ್ಕೋತಾ ಇರುತ್ತೆ. ಮತ್ತೆ ಅದನ್ನೇ ಹೇಳಿ ಏನ್ ಸರ್ ಪ್ರಯೋಜನ? ಸಮಾಜದಲ್ಲಿ ನಡೆಯೋ ಯಾವುದೇ ಕೃತ್ಯಕ್ಕೂ ಇಡೀ ಸಮಾಜವೇ ಹೊಣೆ ಆಗುತ್ತೆ. ನಮ್ಮ ಹಾಗೆ ಉಳಿದವರು ಮಾಡಿಲ್ಲ ಅಂತ ಯಾವ ಗ್ಯಾರಂಟಿ? ಇದರಿಂದ ಮೊದಲು ನಾವು ಪಾರಾಗೋದಕ್ಕೆ ಯೋಚನೆ ಮಾಡೋಣ. ಅವಳನ್ನ ಟ್ರೀಟ್ ಮಾಡಿ ಡಾಕ್ಟರಿಂದ ರಿಪೋರ್ಟ್ ತರ್ಸ್ಕೊಂಡಿದ್ದೇನೆ. ಅದು ಲಂಗ್ ಕ್ಯಾನ್ಸರ್. ಆದ್ರಿಂದ ಅವಳು ಎಷ್ಟು ದಿವಸದಲ್ಲಿ ಸಾಯ್ತಾಳೆ ಅಂತ ಹೇಳಕ್ ಬರೋಲ್ಲ. ಈಗ ಉಳಿದಿರೋದು ಎರಡೇ ದಾರಿ. ಒಂದು, ಅವಳನ್ನ ಸಾಯಕ್ ಬಿಡೋದು. ಇಲ್ಲ, ಅವಳು ಕ್ಯಾನ್ಸರ್ ಗುಣ ಆಗೋ ಮಾಡಿ ಅವಳ ಹತ್ತಿರ ಫೋಟೋ ನೆಗೆಟಿವ್ಸ್ನ ವಾಪಸ್ ಪಡೆಯೋದು. ನನಗೇನಿಸುತ್ತೆ ಅಂದ್ರೆ, ಹೇಳಿ ಸರ್. ನನಗನ್ಸುತ್ತೆ ಸೋಷಿಯಲ್ ವೆಲ್ಫೇರ್ಗೆ ಅಂತ ಒಂದು ಸಣ್ಣ ಕಲೆಕ್ಷನ್ ಕಮಿಟಿ ಮಾಡೋದು, ಅವಳಿಗಾಗಿ ಸಾಕಷ್ಟು ಹಣ ಕೂಡಿಸೋದು. ವಿಷಯ ಅವಳಿಗೆ ಗೊತ್ತಾಗುತ್ತೆ, ತಪ್ಪಾಗ್ತಾಳೆ. ಅಷ್ಟೊಳಗೆ ಕ್ಯಾನ್ಸರ್ ತನ್ನ ಕೆಲಸ ತಾನು ಮಾಡಿರುತ್ತೆ. ಫೈನ್ ಫೈನ್, ಕರೆಕ್ಟ್. ನಡೀರಿ, ಈಗಲೇ ಅವಳ ಮನೆಗೆ ಹೋಗೋಣ. ನೋ, ಈಗಲ್ಲ, ರಾತ್ರಿಗೆ ಮಾಡೋ ಕೆಲಸನ ರಾತ್ರಿನೇ ಮಾಡ್ಬೇಕು. ಸಾವಿನ ಸೆರಗಿನ ಏಕಾಂಗಿತನದಲ್ಲಿ ದಿಗ್ಭ್ರಮೆ ಹುಟ್ಟಿಸುವ ಸಂತೋಷವಿದೆ ಸರೋಜ. ನೆಲ ಆಕಾಶಗಳು ಒಂದಾಗುತ್ತಿರುವಂತೆ, ಸುತ್ತಣ ಜಗತ್ತು ಕರೆಗೆ ಮಾಯವಾಗುತ್ತಿರುವಂತೆ ತೋರುತ್ತಿದೆ. ಮನುಷ್ಯನ ನೀತಿ ನಿಯಮ ಕಟ್ಟುಪಾಡುಗಳೆಲ್ಲ ಕ್ಷುಲ್ಲಕವಾಗಿ ಕಾಣುತ್ತಿವೆ. ಆವತ್ತು ನಾನು ಅನುಭವಿಸಿದ ಅಖಂಡ ಶಾಂತಿಯನ್ನು ಹೇಗೆ ಹೇಳಿ? ಹೇಗಿದೀಯಪ್ಪ ನೀನು? ಒಳಗ್ ಬರ್ಬೋದಾ? ಯಾರು ನೀವು? ಏನ್ ಬೇಕು? ಯಾರು ಇವನು? ಬಾಗಲ್ ತೆಗಿಯೋ.
ಬಾಗಿಲು ತೆಗಿ ನಜೀರ್. ಓ ನೀವ ಮಾಡ್ಬೇಕಾದ ಕೆಲಸ ಎಲ್ಲ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನೋಡಕ್ ಬಂದ್ರ? ನಾಚಿಕೆ ಆಗಲ್ಲ ನಿಮಗೆ? ಅವಳ ಹತ್ರ ಮಾತಾಡ್ಬೇಕು. ಅವಳ ಹತ್ರ ಅಲ್ಲ, ಅವ್ರ ಹತ್ರ ಗೌರವದಿಂದ ಮಾತಾಡಿ. ಸುಳ್ಳೆರಿಗಿಂತ ತಲೆ ಹಿಡಿದ್ರಿಗೆ ಸೊಕ್ಕು ಜಾಸ್ತಿ ಹೋಯ್ತು. ಒಂದ್ಸಲ ಹಾಗೆ ಮಾತಾಡಿದ್ರು ಮತ್ತೆ ತುಕ್ಳ ಮಾಡ್ಬಿಡ್ತೀನಿ ನೋಡಿ. ಏಯ್, ಯಾರಿಗ ಓದಿಯೋದು? ಇವ್ರು ಯಾರು ಅಂತ ಗೊತ್ತೇನು? ಬೇಕು ಬಾ. ತಲೆ ಪ್ರತಿಷ್ಠೆ ಮಾಡಿದ್ರೆ ಹೂತ್ ಬಿಡ್ತೇನೆ. ನೀವ್ ಯಾರನ್ನ ಹೂತ್ ಹಾಕೋಕ್ ಸಾಧ್ಯ ಗೊತ್ತಾ? ಯಾರನ್ನ? ಯಾರ ಮಕ್ಕಳು ಮರಿ ಆಸ್ತಿ ಪಾಸ್ತಿ ಇಜ್ಜತ್ ಅಂತ ಒದ್ದಾಡ್ತಾರೋ ಅವನು ಹೂತ್ ಹಾಕೋಕ್ ಸಾಧ್ಯ. ನನಗಿದು ಯಾವುದೂ ಇಲ್ಲ. ನಿಮ್ಮಂಥ ಮನೆ ಮುರುಕರು, ಮುಟ್ಟಾಳ್ರು, ದರೋಡೆಕೋರರಿಗೆ ನಾನು ಹೆದರಬೇಕಾದ ಅಗತ್ಯವೇನಿಲ್ಲ. ನಾರಾಯಣ್, ನೀವು ನಿಮ್ಮ ಸ್ನೇಹಿತರು ಮಾಡಿದ ಕೆಲಸದ ಫಲ ಇದು. ಈ ಶವ ಇದಕ್ಕೆಲ್ಲ ನಾನು ಹ್ಯಾಕ್ ಕಾರಣ? ನಿಮ್ಮಂಥವ್ರ ನೀಚತನಕ್ಕೆ ಕಾರಣ ಬೇಕೆ? ಈ ಹೊಸುಳಿಯಂತ ಹುಡುಗಿಯನ್ನ ಭೇಟಿಯಾಡಿ ನಿಮಗೆಲ್ಲ ಮಾಂಸವಾಗಿ ಇಕ್ಕಿದ್ಲಲ್ಲ, ರಾಣಿ ಅದನ್ನ ಎಲ್ಲ ಜನರ ಮುಂದೆ ಇಟ್ಟಿದ್ದಾಳೆ ನೋಡಿ. ನಾನು ನಿಮ್ಮನ್ನೆಲ್ಲ ಮುಗಿಸ್ಬಿಡಬಲ್ಲೆ, ಆದರೆ ಅನೇಕ ವರ್ಷಗಳ ತರುವಾಯ ಈ ನನ್ನ ನೆನಪು ಎಲ್ಲಾ ಮಾನವರ ಮನಸ್ಸನ್ನು ತಲುಪಲೆಂಬುದೇ ನನ್ನ ಉದ್ದೇಶ. ಈ ನನ್ನ ಕತೆ ಬಹುಶಃ ಈ ಸಮಾಜದ ದುರ್ಬಲರೆಲ್ಲರ ವ್ಯಥೆ ಕೂಡ ಆಗಿರ್ಲಿಕ್ಕೆ ಸಾಕು. ಇದು ರಾಣಿ ಕತೆ. ನೀವು ಹಾಸೋ ಗುಂಡು ನನ್ನನ್ನೇನು ಮಾಡಲ್ಲ. ಇದರಿಂದ ನೂರಾರು ರಾಣಿಯರು ಹುಟ್ಕೊಳ್ತಾರಷ್ಟೇ. ಸರೋಜ, ನಿಲ್ಲು. ನಿಲ್ಲು ಸರೋಜ. ಬೇಡಿ ಅಂದ್ರೆ ಬೇಡಿ, ದುಡುಕ್ಬೇಡಿ. ಸರೋಜ, ಈ ಕತೆ ನಿರ್ದೇಶಕನಾದ ನಾನು ಕಂಡ ಈ ಬದುಕಿನ ಒಂದು ಗೆರೆ ಮಾತ್ರ. ತೀವ್ರವಾಗಿ ಅನುಭವಿಸಬಲ್ಲ ಇಬ್ಬರು ಹೆಣ್ಣುಗಳ ಬೇಟೆ ನಿಮ್ಮ ಮನಸ್ಸಿನಲ್ಲಿ ಸಂಕೇತವಾದಾಗ ಈ ಬೇಟೆಯ ವಿವಿಧ ರೂಪಗಳು, ವೈವಿಧ್ಯಮಯ ಭ್ರಷ್ಟತೆ ಎಲ್ಲೆಲ್ಲಿ ಕಾಣಬಹುದು ಎಂಬುದನ್ನು ನಿರ್ಧರಿಸಬೇಕಾದವರು ನೀವು. ನಾರಾಯಣ್ ಮತ್ತು ಗೆಳೆಯರನ್ನು ಪೊಲೀಸರು ಬಂಧಿಸಿದ್ದು, ಕಾನೂನು ಅವರನ್ನು ದಂಡಿಸಿದ್ದು ಈ ಕಥೆಯ ಸೆರಗು ಮಾತ್ರ.